ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನರೇಂದ್ರ ಮೋದಿ ಹೇಡಿ ಪಲಾಯನವಾದಿ ಹೀಗಂತ ಯಾರೋ ಕಾಂಗ್ರೆಸ್ಸಿನ ನಾಯಕರು, ವಿಪಕ್ಷದ ನಾಯಕರು ಹೇಳ್ತಾ ಇಲ್ಲ. ಕಾಂಗ್ರೆಸ್ಸಿನ ಅತ್ಯುನ್ನತ ನಾಯಕಿ ಅಂತ ಕರೆಸ್ಕೊಳ್ಳಬಹುದಾದಂತಹ ಸೋನಿಯಾ ಗಾಂಧಿ ಅಟ್ಯಾಕ್ ಮಾಡಿದರೆ, ಸೋನಿಯಾ ಗಾಂಧಿ ಬೆಂಕಿ ಉಗುಳಿದ್ದಾರೆ ಮೋದಿಯ ಕೆಲವು ನಿರ್ಧಾರಗಳ ಕುರಿತಾಗಿ ಇರಾನ್ ವಿಚಾರದಲ್ಲಿ ಅದರಲ್ಲೂ ವಿಶೇಷವಾಗಿ ಆಯತುಲ್ಲಾ ಅಲಿ ಖಾಮಿನೈ ಅವರ ಕೊಲೆ ವಿಚಾರದಲ್ಲಿ ಮೋದಿಯ ಮೌನವನ್ನು ಮುಂದಿಟ್ಕೊಂಡು ಸೋನಿಯಾ ಗಾಂಧಿ ಈ ಮಟ್ಟದ ದಾಳಿ ಮಾಡಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಈ ದೊಡ್ಡ ಪದಗಳನ್ನು ಬಳಸಿದ್ದಾರೆ, ಮೋದಿ ಹೇಡಿ ಪಲಾಯನವಾದಿ ಅಂತ. ಸೊ ಎಲ್ಲಿ, ಹೇಗೆ, ಏನೆಲ್ಲ ಆ ವಿಚಾರದಲ್ಲಿ ಇನ್ನೂ ಏನೆಲ್ಲ ಹೇಳಿದ್ದಾರೆ ಸೋನಿಯಾ ಗಾಂಧಿ, ಮತ್ತು ಆ್ಯಕ್ಚುಯಲ್ ಆಗಿ ಏನು ನಡೀತು, ಯಾಕೆ ಅಂತಹ ಪದಗಳು ಅಥವಾ ಆ ಹೇಳಿಕೆ ಸರಿ ಅಂತ ಅನ್ನಿಸುತ್ತೆ, ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿದ್ದರೆ ಇಸ್ರೇಲ್ ಮತ್ತು ಅಮೇರಿಕ ಕಳ್ಳದಾರಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನೈ ಅವರನ್ನು ಕೊಂದು ಹಾಕ್ತು. ಯಾಕೆ ಕಳ್ಳದಾರಿ ಅದನ್ನು ಸೋನಿಯಾ ಗಾಂಧಿ ಅವರೇ ವಿವರಿಸಿದ್ದಾರೆ. ಅದನ್ನು ಹೇಳ್ತೀನಿ, ಯಾಕೆ ಕಳ್ಳದಾರಿ, ಅದು ತಪ್ಪು, ಅದು ಕೊಂದ ರೀತಿ ತಪ್ಪು ಅಂತ. ಸೊ ಅದನ್ನು ಆಮೇಲೆ ಹೇಳ್ತೀನಿ. ಯಾಕಂದರೆ ಸೋನಿಯಾ ಗಾಂಧಿ ಅವರು ಅದನ್ನು ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ? ಇಂಡಿಯನ್ ಎಕ್ಸ್ಪ್ರೆಸ್ಗೆ ಒಂದು ಆರ್ಟಿಕಲನ್ನು ಸೋನಿಯಾ ಗಾಂಧಿ ಅವರು ಬರೆದಿದ್ದಾರೆ. ಆ ಆರ್ಟಿಕಲ್ಗೆ ಅವರು ಕೊಟ್ಟಿರುವಂತಹ ಹೆಸರು, ಗವರ್ನಮೆಂಟ್ ಸೈಲೆನ್ಸ್ ಆನ್ ಕಿಲ್ಲಿಂಗ್ ಆಫ್ ಇರಾನ್ ಲೀಡರ್ ಈಸ್ ನಾಟ್ ನ್ಯೂಟ್ರಲ್, ಇಟ್ ಈಸ್ ಅಬ್ಡಿಕೇಶನ್. ಮೋದಿ ಸರ್ಕಾರದ ಮೌನ ಇದೆಯಲ್ಲ ಇರಾನ್ ವಿಚಾರದಲ್ಲಿ, ಇರಾನ್ನ ನಾಯಕನ ಕೊಲೆ ವಿಚಾರದಲ್ಲಿ, ಅದು ತಟಸ್ಥ ನೀತಿ ಅಲ್ಲ, ಪಲಾಯನವಾದ. ಅದು ಇಂಡಿಯನ್ ಎಕ್ಸ್ಪ್ರೆಸ್ ಟೈಟಲ್ಗೆ ಕನ್ನಡ ಅನುವಾದ, ರಫ್ ಅನುವಾದ. ಸೊ ಅಲ್ಲಿ ಮುಂದಕ್ಕೆ ಏನೇನು ಹೇಳ್ತಾರೆ ಅಂದರೆ, ಒಂದು ದೇಶ ಮತ್ತು ಇನ್ನೊಂದು ದೇಶ ಶಾಂತಿ ಮಾತುಕತೆಯಲ್ಲಿ ತೊಡಗಿರಬೇಕಾದ್ರೆ, ಯಾರು ತೊಡಗಿದ್ದು? ಅಮೆರಿಕ ಮತ್ತು ಇರಾನ್ ಶಾಂತಿ ಮಾತುಕತೆಯಲ್ಲಿ ತೊಡಗಿತ್ತು, ಅಥವಾ ಯುದ್ಧ ಪೂರ್ವವಾಗಿ ಯುದ್ಧಕ್ಕೆ ಹೋಗಬಾರ್ದು, ಅದಕ್ಕೆ ಏನೇನು ಮಾಡಬೇಕು ಅಂತ ಮಾತುಕತೆ ನಡೀತಾ ಇತ್ತಲ್ಲ. ಒಂದು ಕಡೆ ಕತಾರಲ್ಲಿ ನಡೀತಾ ಇತ್ತು, ಇನ್ನೊಂದು ಕಡೆ ಸ್ವಿಟ್ಜರ್ಲ್ಯಾಂಡಲ್ಲಿ ನಡೀತಾ ಇತ್ತು. ಆ ಸನ್ನಿವೇಶದಲ್ಲಿ ಅದರ ನಡುವೆ ಆ ದೇಶದ ಮುಖ್ಯಸ್ಥನನ್ನು ಕೊಲ್ಲೋದು ಸರಿನಾ? ಇದು ಸೋನಿಯಾ ಗಾಂಧಿ ಎತ್ತಿರುವಂತಹ ಪ್ರಶ್ನೆ. ಎಷ್ಟು ಸರಿ? ಮಾತುಕತೆಗಳ ನಡುವೆ ಆ ದೇಶದ ಮುಖ್ಯಸ್ಥರನ್ನು ಕೊಂದಿರುವುದು ಎಷ್ಟು ಸರಿ? ಅಂಥ ಘಟನೆ ನಡೆದಿದ್ದರೂ ಸಹ ನರೇಂದ್ರ ಮೋದಿ ಅದರ ಬಗ್ಗೆ ಒಂದೇ ಒಂದು ಪದ ಮಾತನಾಡಿಲ್ಲ. ಇದು ಸೋನಿಯಾ ಗಾಂಧಿ ಅವರು ಮಾಡ್ತಿರುವಂತಹ ಆರೋಪ. ಯಾಕೆಂದರೆ ನರೇಂದ್ರ ಮೋದಿ ಕಡೆಯಿಂದ ಯಾವ ಹೇಳಿಕೆನೂ ಬಂದಿಲ್ಲ ಖಾಮಿನೈ ಅವರ ಹತ್ಯೆ ಕುರಿತಾಗಿ. ಅಟ್ಲೀಸ್ಟ್ ಒಳ್ಳೆಯದು ಅಂತಲೂ ಹೇಳಲಿಲ್ಲ, ಹೋಗಲಿ ಕೆಟ್ಟದ್ದು ಅಂತಲೂ ಹೇಳಲಿಲ್ಲ. ಸೈಲೆಂಟ್ ಆಗಿದ್ದಾರೆ, ಅದ್ರ ಬಗ್ಗೆ ಮಾತೇ ಇಲ್ಲ. ಆದರೆ ಆ ಸಂಘರ್ಷ ನಿಂತು ಹೋಗಬೇಕು, ಶಾಂತಿ ಸ್ಥಾಪನೆ ಆಗಬೇಕು, ಮಾತುಕತೆಯ ಮೂಲಕ ಪರಿಹಾರ ಕಂಡುಕೊಳ್ಳಬೇಕು ಅನ್ನುವುದನ್ನು ಪ್ರವಚನವನ್ನು ಮಾತ್ರ ಮಾಡಿದ್ದಾರೆ. ಆದರೆ ಖಾಮಿನೈ ಹತ್ಯೆ ಕುರಿತಾಗಿ ಜಗತ್ತಿನ ಎಷ್ಟೆಲ್ಲ ದೇಶಗಳು ಏನೆಲ್ಲ ಖಂಡಿಸಿದ್ದಾವೆ, ತಮ್ಮ ಅಭಿಪ್ರಾಯಗಳನ್ನು ಮುಂದಿಟ್ಟಿದ್ದಾವೆ. ಕೆಲವು ಮೆಚ್ಕೊಂಡಿದ್ದಾವೆ, ಸೂಪರ್ ಅಂತ ಹೇಳ್ಕೊಂಡಿದ್ದಾವೆ. ಏನೋ ಒಂದು ಒಟ್ಟಿನಲ್ಲಿ ಅವರ ಅಭಿಪ್ರಾಯನ ಮುಂದಿಟ್ಟಿದ್ದಾರೆ. ಭಾರತದ ಅಭಿಪ್ರಾಯ ಇಲ್ಲವೇ ಇಲ್ಲ. ಭಾರತದ ಅಭಿಪ್ರಾಯ ಇಲ್ಲ. ಸರಿನಾ ತಪ್ಪ ಏನೂ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಅದನ್ನೇ ಸೋನಿಯಾ ಗಾಂಧಿ ಅವರು ಹೇಳ್ತಿರೋದು, ಇದು ತಟಸ್ಥ ನೀತಿ ಅಲ್ಲ, ಪಲಾಯನವಾದ, ಹೇಡಿತನ ಅಂತ. ಆಮೇಲೆ ವಿಚಾರಗಳನ್ನು ಇಡ್ತಾರೆ. ಇರಾನ್ಗೂ ಭಾರತಕ್ಕೂ ಇದ್ದಂತಹ ಸಂಬಂಧಗಳನ್ನು ನೆನಪಿಸ್ತಾರೆ. ಇರಾನ್ ಮತ್ತು ಭಾರತದ ನಡುವೆ ಬಹಳ ಒಳ್ಳೆಯ ಸಂಬಂಧಗಳಿದ್ದಾವೆ, ಅವುಗಳನ್ನು ನರೇಂದ್ರ ಮೋದಿ ಹಾಳುಗೆಡವಿದ್ದಾರೆ ಅಂತ 1994 ಒಂದು ಸನ್ನಿವೇಶವನ್ನು ನೆನಪಿಸ್ತಾರೆ ಸೋನಿಯಾ ಗಾಂಧಿಯ ಆರ್ಟಿಕಲಲ್ಲಿ. 1994 ಇಸ್ಲಾಮಿಕ್ ರಾಷ್ಟ್ರಗಳು ಕಾಶ್ಮೀರ ವಿಚಾರವಾಗಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಬೇಕು ಅಂತ ಹೊರಟಾಗ ಭಾರತದ ಪರ ನಿಂತು ಆ ರೆಸೊಲ್ಯೂಷನ್ ಪಾಸ್ ಆಗದಂತೆ ನೋಡಿಕೊಂಡ ರಾಷ್ಟ್ರ ಇರಾನ್. ಭಾರತದ ಪರವಾಗಿ ಇರಾನ್ ಯಾವತ್ತೂ ನಿಂತಿತ್ತು. ಆದರೆ ನರೇಂದ್ರ ಮೋದಿ ಏನು ಮಾಡಿದ್ರು? ದಾಳಿಗೆ 2 ದಿನಗಳ ಮೊದಲು ಇಸ್ರೇಲ್ಗೆ ಹೋಗಿ ಇಸ್ರೇಲ್ ಜೊತೆಯಲ್ಲಿ ಖುಷಿಯಾಗಿ ಕಾಲ ಕಳೆದು ಬಂದರು. ಅವ್ರ ಜೊತೆ ನಾವಿದ್ದೀವಿ ಅನ್ನೋ ರೀತಿ ತೋರಿಸ್ಕೊಂಡ್ರು. ಇದು ನಮಗೆ ಬೇಕಿತ್ತಾ? ನಮಗೆ ಯಾರ ಜೊತೆಯೂ ನಿಲ್ಲದಂತಹ ತಟಸ್ಥ ನೀತಿ ಏನು ಮೊದಲಿಂದಲೂ ಇತ್ತು, ಅದು ಇರಬೇಕಲ್ವಾ? ಅನಂತರ ಹೇಳ್ತಾರೆ ಸೋನಿಯಾ ಗಾಂಧಿ, ಒಂದು ಕಡೆ ಪ್ಯಾಲೆಸ್ತೀನ್ ವಿಚಾರ ಬಂದಾಗ ಪ್ಯಾಲೆಸ್ತೀನ್ ಪರ ಇದ್ದೀವಿ ಅಂತ ನೀವು ಸರ್ಕಾರದ ನಿಲುವನ್ನು ಪ್ರಕಟಿಸ್ತೀರಿ, ಯುನೈಟೆಡ್ ನೇಷನ್ಸಲ್ಲಿ ವೋಟ್ ಹಾಕ್ತೀರಿ.
ಪ್ಯಾಲೆಸ್ತೀನ್ ಪರವಾಗಿ ಅಂದರೆ ಇಸ್ರೇಲ್ ವಿರುದ್ಧವಾಗಿ. ಆದರೆ ಇರಾನ್ ವಿಚಾರ ಬಂದಾಗ ಇಸ್ರೇಲ್ಗೆ ನೀವು ಖುದ್ದಾಗಿ ಹೋಗಿ ಭೇಟಿ ಮಾಡಿ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನೋ ರೀತಿಯಲ್ಲಿ ತೋರಿಸ್ಕೊಂಡು ಬರ್ತೀರಿ. ಇದು ಎಂಥದ್ದು? ಇದು ಪಲಾಯನವಾದ. ಒಂದೇ ಒಂದು ಹೇಳಿಕೆ ಕೊಟ್ಟಿಲ್ಲ ಖಾಮೆನಿ ಹತ್ಯೆ ಕುರಿತಾಗಿ ನೀವು. ಇದು ಪಲಾಯನವಾದ, ಹೇಡಿತನ ಅಂತ ಸೋನಿಯಾ ಗಾಂಧಿ ಬರ್ಕೊಳ್ತಾರೆ. ಪಲಾಯನವಾದ, ಇದು ಅಬ್ಡಿಕೇಶನ್ ಅಂತ ಹೇಳ್ತಾರೆ ಅವರು, ಪಲಾಯನವಾದ ಅಂತ. ಸೊ ಒಟ್ಟಾರೆಯಾಗಿ ಎಲ್ಲ ವಿಚಾರಗಳನ್ನು ನೆನಪಿಸ್ತಾ ಹೋಗ್ತಾರೆ. ಚಬಹಾರ್ ಪೋರ್ಟ್ ಬಗ್ಗೆಯೂ ಸಹ ಪ್ರಸ್ತಾಪ ಮಾಡ್ತಾರೆ ಸೋನಿಯಾ ಗಾಂಧಿ. ಅಂತಹ ಒಂದು ಆಪರ್ಚುನಿಟಿಯನ್ನು ಇರಾನ್ ನಮಗೆ ಕೊಟ್ಟಿತ್ತು. ನಾವು ಚೈನಾ ಮತ್ತು ಪಾಕಿಸ್ತಾನದ ಏನು ಜಂಟಿ ಪಾರ್ಟ್ನರ್ಶಿಪ್ ಇತ್ತು ಅದನ್ನು ಮುರಿಯೋದಕ್ಕೆ ಇರಾನ್ ನಮಗೆ ಸಹಕಾರಿಯಾಗಿ ನಿಂತಿತ್ತು. ಚಬಹಾರ್ ಬಂದರನ್ನು ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಆದರೆ ನಾವೇ ಹಿಂದಕ್ಕೆ ಬಂದ್ಬಿಟ್ವಿ. ನರೇಂದ್ರ ಮೋದಿ ಸರ್ಕಾರ ಹಿಂದಕ್ಕೆ ಬರ್ತಾ ಇದೆ. ಅಮೆರಿಕದ ಒತ್ತಡಕ್ಕೆ ಮಣಿದು ಹೆದರಿ ಅದು ಹಿಂದಕ್ಕೆ ಬರ್ತಾ ಇದೆ. ಇದೆಲ್ಲವನ್ನು ಸಹ ಸೋನಿಯಾ ಗಾಂಧಿ ಹೇಳ್ತಿದ್ದಾರೆ. ಹಾಗಾದ್ರೆ ಸೋನಿಯಾ ಗಾಂಧಿ ಹೇಳ್ತಿರೋದು ಸರಿ ಇದೆಯಾ? ನಮ್ಮ ದೇಶದ ಇತಿಹಾಸವನ್ನು ತೆಗೆದು ನೋಡಿದಾಗ, ಇರಾನ್ ವಿಚಾರದಲ್ಲಿ ಸ್ವತಂತ್ರ ಭಾರತದ ಇತಿಹಾಸವನ್ನು ತೆಗೆದು ನೋಡಿದಾಗ ಸೋನಿಯಾ ಗಾಂಧಿ ಹೇಳ್ತಿರೋದು ಅಕ್ಷರಶಃ ಸತ್ಯ, ನಿಜ ಅಂತ ನಾವು ಒಪ್ಕೊಳ್ಬೇಕಾಗತ್ತೆ. ಯಾಕಂದರೆ ಭಾರತ ಯಾವತ್ತೂ ಸಹ ಇಸ್ರೇಲ್ ಪರ ನಿಂತಿಲ್ಲ, ಐತಿಹಾಸಿಕವಾಗಿ ನಿಂತಿಲ್ಲ. ಯಾಕೆಂದರೆ ಭಾರತದ ನಿಲುವು ತಟಸ್ಥವಾಗಿಯೇ ಇತ್ತು, ಪ್ಯಾಲೆಸ್ತೀನಿಯರ ಪರವಾಗಿತ್ತು. ನರೇಂದ್ರ ಮೋದಿ ಸರ್ಕಾರವು ಸಹ ಇಸ್ರೇಲ್ ಮತ್ತು ಗಾಜಾ ವಿಚಾರದಲ್ಲಿ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧ ನಡೀತಿರಬೇಕಾದ್ರೆ ಪ್ಯಾಲೆಸ್ತೀನಿಯರ ಪರ ನಿಂತಿತ್ತು ಭಾರತ. ಮೋದಿ ಸರ್ಕಾರನೇ ಪ್ಯಾಲೆಸ್ತೀನ್ ಪರ ನಿಂತಿರೋದು ಅಧಿಕೃತವಾಗಿ. ಯುನೈಟೆಡ್ ನೇಷನ್ಸ್ ಅಲ್ಲಿ ಪ್ಯಾಲೆಸ್ತೀನ್ ಪರ ಧ್ವನಿ ಎತ್ತಿರೋದು ಭಾರತ. ಆದರೆ ಈಗ ಇರಾನ್ ವಿಚಾರ ಬಂದಾಗ, ಇರಾನ್ ಜೊತೆ ಇಷ್ಟೆಲ್ಲ ಸಂಬಂಧಗಳಿರಬೇಕಾದ್ರೆ, ಪೆಟ್ರೋಲ್ ವಿಚಾರದಲ್ಲಿ ಆಗಿರ್ಬೋದು, ತೈಲದ ವಿಚಾರ ಅಂದರೆ ಆ ವಿಚಾರದಲ್ಲಿ, ಚಾಬಹಾರ್ ಪೋರ್ಟ್ ವಿಚಾರದಲ್ಲಿ ಆಗಿರ್ಬೋದು, 1994ರ ಏನು ಇಸ್ಲಾಮಿಕ್ ರಾಷ್ಟ್ರಗಳೆಲ್ಲ ಸೇರಿಕೊಂಡು ಕಾಶ್ಮೀರ್ ವಿಚಾರದಲ್ಲಿ ರೆಸಲ್ಯೂಷನ್ ಪಾಸ್ ಮಾಡೋ ಸಂದರ್ಭದಲ್ಲಿ ಆಗಿರ್ಬೋದು, ಇರಾನ್ ನಮ್ಮ ಜೊತೆಯಲ್ಲಿ ನಿಂತಿದೆ. ಐತಿಹಾಸಿಕವಾಗಿ ನಾವು ಇರಾನ್ ಜೊತೆಯಲ್ಲಿ ನಿಂತಿದ್ದೀವಿ. ಕಡಿಮೆ ಬೆಲೆಗೆ ತೈಲ ಕೊಟ್ಕೊಂಡು ಬರ್ತಿದೆ, ಎಲ್ಲ ಇದೆ. ಬಟ್ ನರೇಂದ್ರ ಮೋದಿ ಯಾವುದೋ ಕಾರಣಕ್ಕೆ, ಮೇ ಬಿ ರಾಹುಲ್ ಗಾಂಧಿ ಹೇಳುವಂತಹ ಕಾರಣಗಳಿರ್ಬೋದು, ಸೋನಿಯಾ ಗಾಂಧಿ ಹೇಳಲಿಲ್ಲ, ಬಟ್ ರಾಹುಲ್ ಗಾಂಧಿ ಹೇಳ್ತಿರೋದು ಸರೆಂಡರ್ ಮೋದಿ. ಎಪ್ಸ್ಟೀನ್ ಫೈಲ್ಸ್ಗೆ ಹೆದರಿ ಇಸ್ರೇಲ್ಗೆ ಮತ್ತು ಅಮೆರಿಕಾಗೆ ಸರೆಂಡರ್ ಆಗಿದ್ದಾರೆ. ಅಮೆರಿಕಾಗೆ ಸರೆಂಡರ್ ಆಗೋದು ಅಂದರೆ ಇಸ್ರೇಲ್ಗೂ ಸರೆಂಡರ್ ಆದಂಗೆನೆ. ಇದು ರಾಹುಲ್ ಗಾಂಧಿ ಮಾಡ್ತಿರುವಂತಹ ಆರೋಪ. ಆ ಹಿನ್ನೆಲೆಯಲ್ಲೇ ಸೋನಿಯಾ ಗಾಂಧಿ ಅವರ ಆರ್ಟಿಕಲ್ ಅನ್ನು ಸಹ ನಾವು ನೋಡಬೇಕಾಗುತ್ತೆ. ನಿಜ ಸಹ ಅದು, ನಿಜ ಸಹ. ಎಪ್ಸ್ಟೀನ್ ಫೈಲ್ಸ್ ಬಂದ ನಂತರ ನರೇಂದ್ರ ಮೋದಿಯ ಧ್ವನಿ ಬದಲಾಗಿದೆ, ನಡವಳಿಕೆ ಬದಲಾಗಿದೆ. 4 ತಿಂಗಳಿಂದ ಪೆಂಡಿಂಗ್ ಇಟ್ಟಿದ್ರು. ಯಾವುದು? ಭಾರತ ಮತ್ತು ಅಮೆರಿಕದ ಟ್ರೇಡ್ ಡೀಲನ್ನು, ವ್ಯಾಪಾರ ಒಪ್ಪಂದವನ್ನು 4 ತಿಂಗಳಿಂದ ಪೆಂಡಿಂಗ್ ಇಟ್ಟಿದ್ರು. ಕಾರಣ ಇಷ್ಟೇ, ಕೃಷಿ ಕ್ಷೇತ್ರದಲ್ಲಿ ಭಾರತದ ಕಾಂಪ್ರಮೈಸ್ ಇಲ್ಲ. ನಾವು ಕಾಂಪ್ರಮೈಸ್ ಆಗೋದಿಲ್ಲ. ಅಮೆರಿಕದ ಗೂಡ್ಸ್, ಅಮೆರಿಕದ ವಸ್ತುಗಳು ಕೃಷಿ ಕ್ಷೇತ್ರಕ್ಕೆ ಎಂಟ್ರಿ ಕೊಡೋದಕ್ಕೆ ನಾವು ಬಿಡಲ್ಲ. ಅದಕ್ಕಿಂತ 4 ತಿಂಗಳಿಂದ ಪೆಂಡಿಂಗ್ ಇತ್ತು. ಎಪ್ಸ್ಟೀನ್ ಫೈಲ್ಸ್ ಬಂದ 4 ದಿನಕ್ಕೇನೆ ನರೇಂದ್ರ ಮೋದಿ ಒಪ್ಕೊಂಡ್ಬಿಟ್ರು ಅಮೆರಿಕದ. ಓಕೆ, ಬರಬಹುದು ನಮ್ಮ ದೇಶಕ್ಕೆ ಅಮೆರಿಕದ ಕೃಷಿ ಉತ್ಪನ್ನಗಳು, ಕೃಷಿ ಯಂತ್ರಗಳು ಎಲ್ಲವೂ ಬರಬಹುದು. ಅಮೆರಿಕದಿಂದ ನಾವು 9 ಲಕ್ಷ ಕೋಟಿ ವಸ್ತುಗಳನ್ನು ಪ್ರತಿ ವರ್ಷ ಖರೀದಿ ಮಾಡ್ತೀವಿ ಅಂತ ಅಗ್ರಿಮೆಂಟ್ಗೆ ಸೈನ್ ಹಾಕ್ಬಿಟ್ರು. ರೈತರ ವಸ್ತುಗಳೇನಿದ್ದಾವೆ, ಕೃಷಿ ಉತ್ಪನ್ನಗಳು, ಅವುಗಳು ಭಾರತದ ಮಾರ್ಕೆಟಿಗೆ ಬರ್ಬೋದು. ಸೋಯಾಬೀನ್ ಆಗಿರಬಹುದು, ಗೊಬ್ಬರ ಆಗಿರಬಹುದು, ಎಲ್ಲ ತಂದು ಹಾಕಿ ಸುರೀರಿ ನಮ್ಮಲ್ಲಿ ಅಂತ. ಅದು ಎಪ್ಸ್ಟೀನ್ ಫೈಲ್ ಬರೋದಕ್ಕಿಂತ ಮೊದಲು ಇರಲಿಲ್ಲ ಆ ಮನಸ್ಥಿತಿ. 4 ತಿಂಗಳಿಂದ ಪೆಂಡಿಂಗ್ ಇಟ್ಟಿದ್ರು. ಯಾಕಂದರೆ ಅಮೆರಿಕ ಅದಕ್ಕೆ ಪಟ್ಟು ಹಿಡಿದಿತ್ತು, ಒಪ್ಪಿರಲಿಲ್ಲ ಭಾರತ. ಎಪ್ಸ್ಟೀನ್ ಫೈಲ್ಸ್ ಬಂದ ತಕ್ಷಣವೇ ಒಪ್ಕೊಂಬಿಟ್ರು. ಆ ಹಿನ್ನೆಲೆಯಲ್ಲೇ ನಾವು ಇರಾನ್ ಮತ್ತು ಈ ಅಮೆರಿಕ ಇಸ್ರೇಲ್ ಸಂಘರ್ಷದ ನಡುವೆ ಭಾರತದ ಪ್ರಧಾನಮಂತ್ರಿ ಇಸ್ರೇಲ್ಗೆ ಹೋಗಿದ್ದನ್ನು ಸಹ ನೋಡಬೇಕಾಗತ್ತೆ. ಅದನ್ನೇ ಸೋನಿಯಾ ಗಾಂಧಿ ಅಲ್ಲಿ ಹೇಳ್ತಿರೋದು. ಏನು ಮಾಡ್ತಿದ್ದಾರೆ ನಮ್ಮ ದೇಶದಲ್ಲಿ, ಏನು ಮಾಡ್ತಿದ್ದಾರೆ ಅಂತ. ಸೊ ಆ ಮೂಲಕ ಸೋನಿಯಾ ಗಾಂಧಿ ಒಂದು ಅಟ್ಯಾಕ್ ಮಾಡಿದ್ದಾರೆ, ಬೆಂಕಿ ಉಗುಳಿದ್ದಾರೆ ನರೇಂದ್ರ ಮೋದಿ ವಿರುದ್ಧ ಮತ್ತು ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ. ಅಲಿ ಖಾಮೆನಿ ಅವರ ಹತ್ಯೆ ಕುರಿತಾಗಿ ಈ ಮೌನ, ಹೇಡಿತನ, ಪಲಾಯನವಾದ ಅಂತ ಅಷ್ಟೇ. ಸೊ ಇದಿಷ್ಟು ಸೋನಿಯಾ ಗಾಂಧಿ ಕಡೆಯಿಂದ ಬಂದಿರುವ ಆರ್ಟಿಕಲ್ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ, ಅದರಲ್ಲಿರುವಂತಹ ವಿಚಾರಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ನನ್ನ ವಿಶ್ಲೇಷಣೆ.
ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.